ಡೇ 15 ಚಾಲೆಂಜ್ ಇವತ್ತು. ಸೊ ಈ ದಿನಾಲೂ ಈ ಚಾಲೆಂಜ್ ಮಾಡ್ತಾ ಮಾಡ್ತಾ ಇದು ಒಂದು ದೊಡ್ಡ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಅಭ್ಯಾಸ ಆಗಿಬಿಟ್ಟಿದೆ. ಇದು ದಿನಾಲೂ ಮಾಡಲೇಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಕಂಟಿನ್ಯೂ ಮಾಡ್ತಾನೆ ಇದ್ದೀನಿ. ಬಟ್ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ನನಗೆ ಲೇಟ್ ಆಗ್ತಾ ಇದೆ. ಬಟ್ ಕೆಲಸದ ಅಭ್ಯಂತರದಿಂದ ನೈಟ್ ಟೈಮ್ ಸಿಗ್ತಾ ಇಲ್ಲ, ಬೆಳಗ್ಗೆನೂ ಟೈಮ್ ಸಿಗ್ತಾ ಇಲ್ಲ. ಸೊ ಹಾಗಾಗಿ ವಿಡಿಯೋ ಹಾಕೋದಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇದೆ. ಸೊ ಸ್ಟಾರ್ಟ್ ಮಾಡೋಣ. ನಾನು ಡೇ 15 ಇವತ್ತು. ಓಕೆ, ಲೆಟ್ಸ್ ಸ್ಟಾರ್ಟ್. ಮೊದಲನೇ ಸ್ವಲ್ಪ ದಿನ ಕಾಲುಗಳು ತುಂಬ ನೋವ್ತಾಯಿದ್ದು, ಭಾರವಾಗ್ತಾಯಿದ್ದು, ಕೆಲವೊಂದು ಸಲ ಬೇಡ ಸಾಕು ಬೋರ್ ಆಗ್ತಾಯಿತ್ತು. ಬಟ್ ಹೋಗ್ತಾ ಹೋಗ್ತಾ ಅದು ಅಭ್ಯಾಸ ಆಗಿರೋದ್ರಿಂದ ಏನು ಕಾಲು ನೋವು ಏನು ಅನ್ನಿಸ್ತಾ ಇಲ್ಲ. ನೀವು ಮೋಟಿವೇಶನ್ ಕೆಲವೊಂದು ಸಲ ಇರುತ್ತೆ, ಕೆಲವೊಂದು ಸಲ ಇರೋದಿಲ್ಲ. ಬಟ್ ಡಿಸಿಪ್ಲಿನಿಂದನೇ ಯಾವುದೇ ಮಾಡೋ ಕೆಲಸ ಹೆಂಗಂದರೆ ಒಂದಿನ ಕನ್ಸಿಸ್ಟೆನ್ಸಿ ಇರೋದಿಲ್ಲ, ಒಂದಿನ ಬೋರತ್ನ ಆಗುತ್ತೆ. ಬಟ್ ಪ್ರತಿದಿನವೂ ಅದು ಈಸಿ ಅಂತ ಇರೋದಿಲ್ಲ. ಸೊ ನೀವು ಯಾವಾಗ ಇಷ್ಟ ಇಲ್ಲದೇ ಇದ್ದರೂ ಮಾಡಬೇಕು ಅಂತ ಒಂದು ಡಿಸಿಪ್ಲಿನ್ ಬರುತ್ತೋ, ಮಾಡ್ತೀರಾ, ಅವಾಗ ಅದು ನೀವು ಮಾಡಿ ಮುಗಿಸ್ದಾಗ ಅನಿಸೋ ಫೀಲಿಂಗು, ಖುಷಿ ಆಗೋ ಫೀಲಿಂಗು ತುಂಬ ಖುಷಿ ಕೊಡುತ್ತೆ. ಆ್ಯಕ್ಚುಲಿ ಕನ್ಸಿಸ್ಟೆನ್ಸಿ ತುಂಬ ಖುಷಿ ಕೊಡುತ್ತೆ. ಸೊ ಹಾಗಾಗಿ ಮಾಡಿ ಖುಷಿ ಕೊಡ್ತಾರದೆ ಅಂದ್ಕೊಂಡಾಗ ಖುಷಿಪಟ್ಟು ಮಾಡಿ ಸ್ಟಾರ್ಟ್ ಮಾಡಿ. ಸೊ ಡಿಸಿಪ್ಲಿನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಡಿಸಿಪ್ಲಿನ್ ಅನ್ನೋದೇ ಒಂದು 10,000 ಹೆಜ್ಜೆಗಳು ನಮಗೆ ಒಂದು ಚಿಕ್ಕದೇ ಅನಿಸ್ಬೋದು. ಅದು ಪ್ರತಿದಿನ ಅದು ಕಂಟಿನ್ಯೂ ಮಾಡ್ತಾ ನಿರಂತರವಾಗಿ ಕನ್ಸಿಸ್ಟೆನ್ಸಿ ಇಟ್ಕೊಂಡು ಮಾಡ್ತಾ ಹೋದರೆ ಒಂದು ಸಣ್ಣ ಪ್ರಯತ್ನ ಕೂಡ ಒಂದು ದೊಡ್ಡ ರಿಸಲ್ಟ್ ಕೊಡ್ತಾ ಇರುತ್ತೆ. ಬಟ್ ಮಾಡ್ತಾಯಿರಿ. ಹಾಗೆ ವಾಕ್ ಮಾಡೋಣ. ನಾವು ವಾಕ್ ಮಾಡ್ತಾ ಹೇಳ್ತೀನಿ ನಮಗೆ 10,000 ಸ್ಟೆಪ್ಸ್ ಆದಮೇಲೆ ಸಿಗೋಣ. ಮಧ್ಯದಲ್ಲಿ ಈ 15 ಡೇಸ್ ಆದಮೇಲೆ ಅನ್ನಿಸ್ತಾ ಇದೆ, ಈ ವಾಕ್ ಮಾಡ್ತಾ 10,000 ಈ ಚಾಲೆಂಜ್ ಮಾಡ್ತಾ ನಿಜವಾಗ್ಲೂ ಏನು ಅನ್ನಿಸ್ತಾ ಇದೆ ಅಂದರೆ ನಮ್ಮ ಬಾಡಿ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ ಆ್ಯಂಡ್ ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದೀವಿ. ಬಟ್ ಇದು ಅಂದರೆ ಏನಂದರೆ ನಮಗೆ ನಾವು ಸಾಬೀತು ಮಾಡ್ಕೊಳ್ಳೋದಕ್ಕೆ ನಾವು ಅಂದ್ಕೊಂಡಿರೋ ಕೆಲಸ ಮುಗಿಸ್ತೀವಿ, ಅದಕ್ಕೆ ನಾವು ಎಷ್ಟು ಹೊಣೆಗಾರರಿದ್ದೀವಿ, ಅದಕ್ಕೆ ಎಷ್ಟೇ ನಾವು ಭದ್ರವಾಗಿದ್ದೀವಿ ಅಂತ ನಮಗೆ ನಾವು ಮಾಡ್ಕೊಂಡಿರೋ ಒಂದು ಪ್ರಾಮಿಸು ಅದು. ಸೊ ಅದಕ್ಕೆ ನಾವು ಎಷ್ಟು ರೆಸ್ಪೆಕ್ಟ್ ಮಾಡ್ತೀವಿ, ನಾವು ಅಂದ್ಕೊಂಡಿರೋ ಒಂದು ಪ್ರಾಮಿಸ್ಗೆ ಅದಕ್ಕೆ ನಾವು ಎಷ್ಟು ವ್ಯಾಲ್ಯೂ ಕೊಡ್ತೀವಿ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಅದು ನಾವು ಅಂದ್ಕೊಂಡಿರೋದು ಕೆಲಸ ಮಾಡ್ತಾ ದಿನಾನೂ ಮಾಡ್ತಾ ಹೋದರೆ ಅದು ಎಷ್ಟು ನಮಗೆ ಒಂದು ಪಾಸಿಟಿವ್ನೆಸ್ ಕೊಡುತ್ತೆ ಅಂದರೆ ತುಂಬ ಒಂದು ಆತ್ಮಧೈರ್ಯ, ಆತ್ಮವಿಶ್ವಾಸ ಕೊಡುತ್ತೆ. ಅಂದ್ಕೊಂಡಿರೋದನ್ನ ಪ್ರಾಮಿಸ್ ಮಾಡಿದ್ದು ನಾವು ಮುಗಿಸ್ತಾ ಹೋದರೆ ಸೊ ತುಂಬ ಖುಷಿ ಕೊಡುತ್ತೆ. ಅದು ಮಾಡೋಣ. ಹಾಗೆ ಸ್ಟೆಪ್ಸ್ ವಾಕ್ ಮಾಡೋಣ. ಸಿಗೋಣ 10,000 ಸ್ಟೆಪ್ಸ್ ಆದಮೇಲೆ. ವಾಕ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರೂ ಗ್ರೌಂಡಲ್ಲಿ ಇಲ್ಲ. ಸೊ ಒಬ್ಬನೇ ಇದ್ದೀನಿ ಇವಾಗ ಇನ್ನೂ. ಸೊ ನೋಡೋಣ ಮುಂದೆ ಯಾರಾದರೂ ಬಂದರೆ ಆಲ್ರೆಡಿ ವಾಕ್ ಮಾಡೋಣ. ನಿಮಗೆ 10,000 ಆದಮೇಲೆ ಸಿಗೋಣ. ಫೈನಲಿ 10,000 ಕಂಪ್ಲೀಟ್ ಆಗಿದೆ. ತೋರಿಸ್ತೀನಿ ನಿಮಗೆ ನೋಡಿ. ಫೈನಲಿ ಡೇ 15ನಲ್ಲಿ 10,000 ಕಂಪ್ಲೀಟ್ ಆಗಿದೆ. ಸೊ ಡೇ 15 ಪೂರ್ತಿ ಕಂಪ್ಲೀಟ್ ಆಯಿತು. 10,000 ಕ್ಲಿಯರ್ ಆಗಿದೆ ಇವತ್ತು. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಅರ್ಧದಲ್ಲಿ ನಿಲ್ಲಕ್ಕೆ ಹೋಗ್ಬಿಡಿ, ಕಂಟಿನ್ಯೂ ಮಾಡ್ತಾರೆ. ಯಾಕಂದರೆ ಪ್ರತಿಯೊಂದು ಸಕ್ಸಸ್ಸು ಸಣ್ಣ ಪುಟ್ಟ ಎಫರ್ಟ್ಸ್ಗಳಿಂದನೇ ಸಿಗೋದು. ಸೊ ಡೇ 16ನಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.